ನೀನು ನನ್ನ ಜೊತೆ ಇರೋವರೆಗೂ ನನಗೇನೂ ಆಗಲ್ಲ. ನನಗೆ ಮುಳ್ಳು ಚುಚ್ಚಿದ್ರು ಬೆಂಕಿ ಬಿದ್ದರು ಕಾಪಾಡೋಕ್ಕೆ ನೀವಿದ್ದೀರಾ. ಅಶೋಕ್, ಊಟ ಮಾಡಿದ್ರಾ? ಹೊಟ್ಟೆ ತುಂಬ್ತಾ? ಹೂ ನಂದಿ, ಸಕ್ಕತ್ತಾಗಿತ್ತು. ಅಡುಗೆ ಮಾಡಿದ್ದೀನಲ್ವಲ್ಲ. ಮಾವ ಏನಂದ್ರು ಅವಳ ಬಗ್ಗೆ? ತುಂಬ ಖುಷಿಯಾಗಿರ್ಬೇಕಲ್ವ ಅವಳು? ಇವ್ರು ನಿಂತ್ಕೊಳ್ರಿ, ಹೇಳಿ ಮಾವ ಏನಂದ್ರು? ನನ್ನ ಬಗ್ಗೆ ಏನಾದರೂ ಹೊಗಳಿದ್ರಾ? ಅಮ್ಮ ತಾಯಿ, ನನಗೆ ಯಾಕೆ ಟಾರ್ಚರ್ ಮಾಡ್ತಿದ್ಯಾ? ಈಗ ನಾನೇನೋ ಹೇಳಿ ನಿನ್ನ ಬಾಯಲ್ಲಿ ಏಕವಚನ ಅನ್ಸ್ಕೊಳಕ್ಕೆ ನಾ ರೆಡಿ ಇಲ್ಲ. ಗುಡ್ ನೈಟ್. ಇವ್ರು ನಿಂತ್ಕೊಳ್ರಿ. ಹಲೋ, ಏನೇನಿಂದು? ಅಮ್ಮವರೇ, ಈ ಮುದುಕಿ ತುಂಬ ಆಟ ಮಾಡ್ತಿದ್ದಾಳೆ. ಹೇಳೋ ಮತ್ತೆ ಕೇಳ್ತಿಲ್ಲ. ಅವಳು ಹೇಳೋ ಮಾತು ಕೇಳ್ತಿಲ್ಲ ಅಮ್ಮವ್ರೆ. ಅವಳು ಸರಿಯಾಗಿ ಊಟ ಮಾಡ್ತಿಲ್ಲ ಅಮ್ಮವ್ರೆ ಅಂತ ಅಂಗನವಾಡಿ ಆಯಮ್ಮ ಥರನೇ ಕಂಪ್ಲೇಂಟ್ ಮಾಡ್ಕೊಂಡಿರ್ತೇನೆ. ಅಲ್ಲ ಅಮ್ಮವರೇ, ಅದು ಈಗ ಏನು ಮಾಡಲಿ ಅಂತ ಕೇಳೋದಕ್ಕೆ. ನನಗಿರೋ ಟೆನ್ಷನಲ್ಲಿ ಮುದುಕಿ ಒಬ್ಳು. ನೋಡು, ಆ ಡಾಕ್ಟರ್ನ ಕರೆಸಿ ಶಾಕ್ ಟ್ರೀಟ್ಮೆಂಟ್ ಕೊಡಿಸು. ಶಾಕ್ ಟ್ರೀಟ್ಮೆಂಟ್ ಅಮ್ಮವರೇ? ಯಾಕೆ ಇಷ್ಟೊಂದು ಶಾಕ್ ಆಗ್ತಿದ್ಯಾ? ನೋಡು, ಆ ಮುದುಕಿಗೆ ಆಗಾಗ ಶಾಕ್ ಟ್ರೀಟ್ಮೆಂಟ್ ಕೊಡಿಸ್ಲಿಲ್ಲ ಅಂದರೆ ನಮಗೆ ಹುಚ್ಚಿಡಿಸಿ ಓಡೋಗ್ತಾಳೆ ಅಷ್ಟೇ. ಹೇಳ್ದಷ್ಟು ಮಾಡು, ತಿಳಿತಾ? ಸರಿ ಅಮ್ಮವರೇ, ಹಾಗೆ ಮಾಡ್ತೀನಿ. ಬಸವ್, ಒಂದು ಅಂಡೆ ಹಾಲು ಕುಡ್ದಷ್ಟು ಖುಷಿಯಾಗಿನಿ ಬಸವ್. ಇಲ್ಲಿ ನೋಡಿ, ಇಲ್ಲಿ ಯಾಕೆ ಅಂತೀರಾ? ನಮ್ಮವರು ಮನೆಗೆ ವಾಪಸ್ ಬಂದ್ಬಿಟ್ರು ಬಸವ್. ನಂಗೆ ಗೊತ್ತು, ಒಂದು ಹಂಡೆ ಹಾಲುವೆ ನೀವು ಕಮ್ಮಿ ಆಯ್ತು ಅಂತೀರಿ. ಅದು ಸರಿನೇ ಬಿಡಿ ಬಸೋ. ಇದರಿಂದ ಮಾತ್ರ ಒಂದು ಸ್ಯಾನೆ ಸಂದಾಗ ಅರ್ಥ ಆಯ್ತದೆ. ನಮ್ಮವ್ರನ್ನ ಮನೆ ಕರ್ಸೋ ಹೊತ್ತಿಗೆ ಯಪ್ಪ 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 ಸಾಕಾಗೋಯ್ತು. ಆದ್ರೂ ಇದರಿಂದ ಒಂದು ಸ್ಯಾನೆ ಸಂದಾಗ ಅರ್ಥ ಆಯ್ತದೆ. ಎಂಡ್ರನ್ನ ಸ್ಯಾನೆ ಪಿರುತಿ ಮಾಡೋರು ಏಟೆ ಕಷ್ಟ ಆದ್ರೂ ಓಸಿ ಹಂಗೂ ಹಿಂಗೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬಿಡ್ಬೇಕು. ಇಲ್ಲ ಅಂದರೆ ನಾವು ಏನೇ ಸರ್ಕಸ್ ಮಾಡಿದ್ರು ಮತ್ತೆ ವಾಪಸ್ ಕರ್ಸೋಕ್ಕಾಗಿಲ್ಲ. ಬಸ್ಸು, ಇನ್ಮ್ಯಾಗ ಜಗಳ ಆಡಬಾರ್ದು ಬಸ್ಸು. ಸರಿ, ಒತ್ತಾಯ್ತದೆ, ನೀವು ಮನೆ ಕಳಿ, ನಮ್ಮವ್ರು ಕಾಯ್ತಾ ಇರ್ತಾರೆ. ಹಾಂ, ನೀವು ಊಟ ಮಾಡಿದ್ರಾ? ಸರಿ, ನೀವು ಮನೆ ಕಳಿ. ನಾನು ನಿಮಗೆ ನಾಳೆ ಬೆಳಗ್ಗೆ ಸಿಗ್ತೀನಿ. ಟಾಟಾ. ಗುಡ್ ನೈಟ್ ಬಸ್ಸು. ಕಂಗ್ರ್ಯಾಚುಲೇಷನ್ಸ್ ಜಾನು. ಇನ್ಮೇಲೆ ನಾನೊಬ್ಬ ರಾಜಕಾರಣಿ ತಂದೆ ಅಂತ ಹೆಮ್ಮೆಯಿಂದ ಹೇಳ್ಕೋಬೋದಲ್ವ ಜಾನು? ಅಯ್ಯೋ ಅಪ್ಪ, ನೀವು ಬೇರೆ ಸುಮ್ಮನೆ ಇರಿ. ಜಾನು, ಹ್ಞೂ ಅಂತ ಒಪ್ಕೋಬೇಡ ಮಗಳೇ. ಆಮೇಲೆ ನಿಮ್ಮಪ್ಪ ಅದಕ್ಕೂ ಸ್ವೀಟ್ ಕೊಡು ಅಂತ ಕೇಳ್ತಾರೆ. ಅಪ್ಪ, ನೀವಿನ್ಮೇಲೆ ಸ್ವೀಟ್ ತಿನ್ನೋದಲ್ಲ, ಅದ್ರ ಹೆಸರು ಸಹ ಹೇಳಬಾರ್ದು, ನೆನಪಿರ್ಲಿ. ಆದರೆ ಒಂದು ಸ್ವೀಟ್ ಹೆಸರು ಹೇಳ್ಬಿಟ್ಟಿದ್ದೀನಲ್ಲಮ್ಮ. ಏನಂತ? ಜಾನು ಅಂತ. ನನ್ನ ಬಂಗಾರಕ್ಕಿಂತ ಬೇರೆ ಸ್ವೀಟ್ ಇದೆಯಾ ನನಗೆ? ಎನಿವೇ, ಆಲ್ ದಿ ವೆರಿ ಬೆಸ್ಟ್ ಮರಿ. ಜಾನು, ಇನ್ನು ಮುಂದೆ ನೀನು ನಂದಿತ್ ಅವ್ರ ಹತ್ರ ಸ್ವಲ್ಪ ಹುಷಾರಾಗಿರ್ಬೇಕು ಮಗಳೇ. ಹಾಗೇನೂ ಇಲ್ಲಮ್ಮ,
ಅವ್ರಿಗೆ ಮುಂಗೋಪ ಹಠ ಅಷ್ಟೆ, ನಾನು ನೋಡ್ಕೋತೀನಿ. ನಮ್ಮರೆ ಯಾರ ಬಗ್ಗೆ ಹೇಳ್ತಿದ್ದೀರ ನೀವು? ನನ್ನ ಬಗ್ಗೆನಾ? ಕೊಡಿಲಿ ಮಾವಿಂತ ನಾನು ಮಾತಾಡ್ತೀನಿ, ಕೊಡಿ ಇಲ್ಲಿ ಕೊಡಿ. ಅಲೋ ಮಾವಯ್ಯ, ನನ್ನ ಬಗ್ಗೆ ಹಠ ಕ್ವಾಪ ಅಂತೆಲ್ಲ ಹೇಳ್ತಾವ್ರಾ? ಅಯ್ಯೋ ಅಳಿ ಅಂದರೆ ನಿಮ್ಮ ಬಗ್ಗೆ ಅಲ್ಲ ಅದು. ಹೌದು ಅಳಿ ಅಂದರೆ ನಿಮ್ಮ ಬಗ್ಗೆನೆ. ಅದು ಜಾನಕಿ ಕೋಪ ಮಾಡ್ಕೊಂಡು ಬಂದಾಗ ಮಾತ್ರ ನೀವು ಮನೆಗೆ ಬರ್ತೀರಲ್ಲ, ಅದನ್ನೇ ಕೇಳ್ತಿದ್ದೆ. ಓ ಅದಾ, ಹಂಗೇನಿಲ್ಲ ಅತ್ತೆ, ಇನ್ಮ್ಯಾಕೆ ಬರ್ತೀನಿ. ಸರಿ ಅಳಿ ಅಂದರೆ ನೀವು ಜಾನಕಿ ಇಬ್ಬರು ಆಗಾಗ ಖುಷಿಯಾಗಿ ಮನೆಗೆ ಬಂದು ಹೋಗ್ತಾ ಇರಿ. ಹಾಂ, ನಾವು ಮಾತ್ರ ಅಲ್ಲ ಅತ್ತೆ, ಆಗಾಗ ನೀವಿಬ್ಬರು ಬಂದು ಹೋಯ್ತಾ ಇರಿ. ಅಳಿ ಅಂದರೆ ಯಾವುದು ಕಲ್ದ ಇದ್ರು ಶಾರದಕ್ಕ ಮಾಡೋಕ್ಕೋ ಒಬ್ಬಟ್ಟಿಗಾದ್ರೂ ಬಂದೇ ಬರ್ತೀವಿ. ಅಳಿ ಅಂದರೆ ಇಲೆಕ್ಷನ್ ಮುಗಿಸಿ ಸುಸ್ತಾಗಿರ್ತೀರಾ, ಊಟ ಮಾಡ್ಬಿಟ್ಟು ಮಲ್ಕೊಳ್ಳಿ. ಓಕೆ, ಜಾನಗೂ ಹೇಳ್ಬಿಡಿ ಗುಡ್ ನೈಟ್. ಮಾವ ನಿಮಗೂ ಗುಡ್ ನಿದ್ದೆ. ನಮ್ಮರೆ ತಗೊಳ್ಳಿ. ಮಾವ ಹೇಳಿದ್ರು ಎಲೆಕ್ಷನ್ ಮುಗಿಸಿ ಸ್ಯಾನೆ ಟೈಲ್ಡ್ ಆಗಿರ್ತೀರಿ, ಮನೆ ಕಳಿ ಅಂತ. ಮನೆ ಕಳಿ. ಅಲ್ಲ ರಾಮೋರೆ, ನಾನಿಲ್ಲ ಅಂದರೆ ಬೇಗ ಬನ್ನಿ ಅಂತ ಕರಿತೀರಾ, ಬಂದರೆ ಹೋಗಿ ಬಾಸ್ ಹತ್ರ ಕುತ್ಕೋತೀರಾ, ಮತ್ತು ನಾನು ಯಾಕೆ? ನಮ್ಮರೆ ಏನು ಗೊತ್ತಾ, ನನಗೆ ಸ್ಯಾನೆ ಖುಷಿ ಆದಾಗ, ಸ್ಯಾನೆ ದುಃಖ ಆದಾಗ ಹಂಚ್ಕೊಳ್ಳೋದು ನಮ್ಮ ಬಾಸ್ತವ. ನೀವಿತ್ತಿಲ್ವಲ್ಲ, ಎಲ್ಲ ನಮ್ಮ ಬಾಸ್ತವಲ್ಲೇ ಹೇಳ್ಕೊತಿದ್ದೆ. ಈಗ ನೀವು ಬಂದಿದ್ದೀರಲ್ವಾ, ಈಗ ಹೇಳ್ಕೊಳ್ಳೋದು ಧರ್ಮ ತಾನೇ. ಅದು ಅಲ್ಲದೆ ನಮ್ಮ ಬಾಸ್ನ ಕ್ವಾಣೆ ಕರ್ಕೊಬರಕ್ಕಾಗಿಲ್ವಲ್ಲ, ಅದಕ್ಕೆ ನಾನೇ ಹೋಗ್ತೀನಿ. ಸರಿ ಸರಿ, ಬನ್ನಿ ಮಲ್ಕೊಳ್ಳೋಣ. ನಮ್ಮರೆ ಮತ್ತೆ ಯಾಕೋ ಈ ವಾಟ್ಸಪ್ನಾಗೆ ನಿಮ್ಮ ಫೋಟೋನೇ ಕಾಣೋಕ್ಕಿಲ್ಲ ಅಂತದೆ, ಅದೇನೋ ರಿಪೇರಿ ಮಾಡಿಕೊಡಿ. ಹೀಗೆ ಬಿಟ್ಟರೆ ಇವ್ರು ಮೆಸೇಜ್ ಮಾಡ್ತಾನೆ ಇರ್ತಾರೆ, ಬ್ಲಾಕ್ ಮಾಡಬೇಕು. ರಾಮೋರೆ ಸಾರಿ. ಯಾಕೆ ರಿಪೇರಿ ಹಾಕಿಲ್ವಾ? ಅಲ್ಲ, ನಾನೇ ನಿಮ್ಮ ಮೇಲಿದ್ದ ಕೋಪಕ್ಕೆ ನಿಮ್ಮನ್ನ ಬ್ಲಾಕ್ ಮಾಡಿದ್ದೆ. ಬ್ಲ್ಯಾಕಾ? ಹಂಗಂದ್ರೆ? ಬ್ಲಾಕ್ ಅಂದರೆ ನಮ್ಮ ಫೋಟೋನ ನೋಡೋಕ್ಕಾಗಲ್ಲ, ಯಾವ ಮೆಸೇಜು ಕಳ್ಸೋಕ್ಕಾಗಲ್ಲ. ಓ, ಹಂಗೂ ಮಾಡ್ಬೋದಾ? ಸಾರಿ ರಾಮೋರೆ, ನಾನು ಈಗಲೇ ಅನ್ಬ್ಲಾಕ್ ಮಾಡ್ತೀನಿ. ಈಗ ನೋಡಿ. ವಾ, ಈಗ ಕಾಣಿಸ್ತೈತೆ. ನಮ್ಮರೆ ಈಗೊಂದು ವಿಷಯ ಅರ್ಥ ಆಯ್ತು ನನಗೆ. ಏನು? ಈ ಫೋನು ಮತ್ತು ಕಂಪ್ಯೂಟರಾಗೆ ಪಿರುತಿ ಮಾಡೋರು ಯಾಕೆ ಆಟಪಿರ್ನ ಕಿತ್ತಾಡ್ಕೋತಾರೆ ಅಂತ. ಈ ಬ್ಲ್ಯಾಕ್ ವೈಟು ಅಂತ ಕುಂತ್ಕೊಂಡ್ರೆ ಪಿರುತಿ ಎಲ್ಲಿರ್ತೈತೆ ಹೇಳಿ? ಅದಕ್ಕೆ ನಮಗಿದು ಯಾವುದು ಬೇಡ. ನಿಮಗೆ ನನ್ನ ನೋಡಬೇಕು ಅನಿಸಿದ್ರೆ ನಾನೇ ಇದ್ದೀನಲ್ಲ, ಫೋಟೋ ಯಾಕೆ? ಸರಿ ಬನ್ನಿ, ಒಟ್ಟಿಗೆ ಮಲಗಿ ಸುಮಾರು ದಿನ ಆಯಿತು. ಬಂದೆ. ಇನ್ನಾದರೂ ಈ ದಿಮ್ ತೆಗಿಬೋದಲ್ವಾ? ಅಯ್ಯಯ್ಯೋ, ಈ ದಿಮ್ ತೆಗೆದು ಬಿಟ್ರೆ ಅಷ್ಟೇ ಕತೆ. ಆಮ್ಯಾಕೆ ನನ್ನ ಬ್ರಹ್ಮಚರ್ಯ ಹಾಳಾಗೋಗ್ತಿದೆ. ಹಾಗಿದ್ರೆ ನಿಮ್ಮ ಬ್ರಹ್ಮಚರ್ಯ ದಿಂಬಲ್ಲಿದೆಯಾ? ಹೌದು, ನಾನು ಮಧ್ಯರಾತ್ರಿ ಈ ದಿಮ್ ತೆಗೆದ್ಬಿಟ್ರೆ? ಅಯ್ಯಯ್ಯೋ ನಮ್ಮರೆ,
ಹಂಗೇನಾರ ಮಾಡ್ಬಿಟ್ಟಿರ ನಿಮ್ಮ ತಮ್ಮಯ್ಯ ಅಂತೀನಿ. ಆಂಜನೇಯ, ನೀನೇ ದಿಮ್ನ ಕಾವಲು ಕಾಯ್ಬೇಕಪ್ಪ. ನಾನು ಹಿಂಗೆ ಹಿಡ್ಕೊಂಬನಿಕ ಹೋಗ್ತೀನಿ. ಸರಿ, ಮಲ್ಕೊಳ್ಳಿ. ಸರಿ, ಗುಡ್ ನೈಟ್. ನಮರೇ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ರಾಮ್ ಅವರೇ. ನಮರೇ, ಸ್ಕೂಲಿಗೆ ಹೊಂಟ್ರಾ? ಹಂಗಾರೆ ಇರಿ, ನಿಮ್ಮನ್ನ ಸ್ಕೂಲಿಗೆ ಬಿಟ್ಬಿಟ್ಟು ನಾನು ಹಂಗೆ ಗಲ್ಟಿ ಮನೆಗೆ ಹೋಗ್ತೀನಿ. ಹಾಗಿದ್ರೆ ನೀವು ಬೇಗ ರೆಡಿ ಆಗಬೇಕು. 2 ನಿಮಿಷ ಹಿಂಗೆ ಸ್ನಾನ ಮಾಡ್ಕೊಂಡು ಬಂದ್ಬಿಡ್ತೀನಿ. ಸರಿ, ಇರೀ. ಆದರೆ ಒಂದು ಕಂಡೀಷನ್ ಇದೆ. ನಮರೇ, ಸ್ನಾನ ಮಾಡೋಕ್ಕೂ ಕಂಡೀಷನ್ನ? ಅಲ್ಲ, ನೀವು ನನ್ನ ಡ್ರಾಪ್ ಮಾಡಬೇಕು ಅಂತಂದರೆ ಇನ್ಮೇಲಿಂದ ಸ್ಕೂಲ್ಗೆ ಬಂದು ಕಲಿತೀನಿ ಅಂತ ಪ್ರಾಮಿಸ್ ಮಾಡಬೇಕು. ಹಾಂ, ಸ್ಕೂಲಿಗ? ಇವತ್ತಿಂದನೇನಾ? ಇವತ್ತಿಂದ ಅಲ್ಲ, ಎಕ್ಸಾಮ್ಸ್ ಎಲ್ಲ ಮುಗ್ದೋಗ್ಬಿಡ್ಲಿ ಆಮೇಲಿಂದ. ಓಕೆನಾ? ಆಮ್ಯಾಕಾ? ವಾಕೆ. ಸರದಕ್ಕ, ರಾಮ ಇಲ್ಲಿ? ರೂಮ್ನಾಗಿರ್ಬೇಕು ಸಾಹೇಬ್ರೆ. ರಾಮ, ರಾಮ. ಅಪ್ಪಯ್ಯ ಕರಿತಾವ್ರೆ, ಬನ್ನಿ ಅದೇನಂತ ಕೇಳಮ್ಮ. ರಾಮ, ಅಪ್ಪಯ್ಯ ಬಾರ್ಲ ಇಲ್ಲಿ. ಅಪ್ಪಯ್ಯ ಹೊಂಟ್ರಾ? ಹ್ಞೂ ಪೈಲ್ವನ್ರೆ, ಇನ್ನು ಮ್ಯಾಕೆ ನಿಮ್ಮ ಜವಾಬ್ದಾರಿ ಸ್ನಾನ ಜಾಸ್ತಿ ಆಯ್ತದೆ. ಗಲ್ಡಿ, ಹೊಲ, ಮನೆ, ವಿದ್ಯಾಭ್ಯಾಸ, ಹೆಂಡ್ತಿ ಎಲ್ಲ ಕಡೆನೂ ಹೊಸ ಗಮನ ಇರಲಿ. ಹ್ಞೂ ಅಪ್ಪಯ್ಯ, ನಮ್ಮವ್ರನ್ನ ಸ್ಕೂಲಿಗೆ ಬಿಡೋಕೆ ಬಿರ್ನೆ ಸ್ನಾನ ಮಾಡ್ಕೊಳಕ್ಕೆ ಹೊಂಟಿವ್ನಿ. ಇಲ್ಲಿ ಬಿರ್ನೆ ಸ್ನಾನ ಮಾಡೋದು ಒಂದು ದೊಡ್ಡ ಜವಾಬ್ದಾರಿ ಅಲ್ಲಕ್ಕಲ್ಲ. ಸಾಕು ಸುಮ್ಕಿರಿ ಅಪ್ಪಯ್ಯ, ಆಡ್ಕೊಂಡಿದ್ದು. ಸರಿ, ಈಗ ನಾನು ಸ್ನಾನ ಮಾಡ್ಕೊಳಕ್ಕೆ ಹೋಗ್ತೀನಿ. ಆಯ್ತು, ಬರಲ್ಲ. ಹಾಂ, ಜಾನಕಿ, ನಂದಿತಾ, ಇಷ್ಟು ದಿನ ಹೆಂಗೋ ಗೊತ್ತಿಲ್ಲ, ಇನ್ನು ಮುಂದೆ ಈ ಮನೆ ಬಗ್ಗೆ ನೀವಿಬ್ಬರು ಸ್ವಲ್ಪ ಜಾಸ್ತಿ ಕಾಳಜಿ ತಗೋಬೇಕು ಕಣ್ರಮ್ಮ. ಹ್ಞೂ ಮಾವ, ಇನ್ಮೇಲೆ ಎಲ್ಲ ನಾನೇ ನೋಡ್ಕೋತೀನಿ, ನೀವೇನು ಚಿಂತೆ ಮಾಡಬೇಡಿ. ನನಗಿರೋದೆಲ್ಲ ಒಂದೇ ಒಂದು ಚಿಂತೆ. ಇಷ್ಟು ದಿನ ಈ ವಿಷಯನ ನಾನು ನಿಮ್ಮ ಹತ್ರ ಹೇಳಿರಲಿಲ್ಲ, ಆದರೆ ಇವತ್ತು ಹೇಳಿಬಿಡ್ತೀನಿ. ಈ ದೊಡ್ಡ ಮನೆನ ಬೆಳಗೋಕ್ಕೆ ಬಂದವ್ರು ನೀವು, ಸಂತೋಷ. ಆದರೆ ಈಗ ದೊಡ್ಡ ಮನೆನ ತುಂಬಿಸ್ಬೇಕು. ಅರ್ಥ ಆಗಲಿಲ್ವಾ? ಈ ದೊಡ್ಡ ಮನೆಗೆ ಮಗು ಬೇಕು ಕಣ್ರಮ್ಮ. ನನಗೆ ನಿಮ್ಮದೇ ಮುಖ ನೋಡಿ ನೋಡಿ ಬೇಜಾರಾಗ್ಬಿಟ್ಟಿದೆ. ಏನ್ರಮ್ಮ, ಸರಿನಾ? ನನ್ನ ಅಜ್ಜನ ಮಾಡೋ ಜವಾಬ್ದಾರಿ ನಿಮ್ಮದು. ಸರಿ ಮಾವ. ಅಯ್ಯೋ ದೇವ್ರೆ, ಅವ್ರು ಹೇಳಿದ ತಕ್ಷಣ ಇವಳು ನಗ್ತಾ ಸರಿ ಅಂತ ಅಂತಿದ್ದಾಳಲ್ಲ. ಗುಡ್. ನಂದಿತ, ನೀನು? ಸರಿ ಸರಿ, ನನಗೆ ಸಮಯ ಆಯಿತು, ನಾನು ಬರ್ತೀನಿ. ನೆನಪಿರಲಿ. ಬರ್ತೀನಮ್ಮ. ಸಾರ್ಥಕ, ಒಯ್ದು ಬರ್ತೀನಿ. ಮಗು ಬೇಕು ಅಂದರೆ ಕೋಲೆ ಬಸವೆ ಹಾಕಿ ತಲೆ ಆಡಿಸಿ ನಿಂತ್ಕೋತೇನೆ. ಮಾಡ್ತೀನಿರು. ಆ ಕೋಣನ ನನ್ನ ಕಂಟ್ರೋಲಲ್ಲಿ ಇಟ್ಕೊಂಡು
ಅವನು ನನಗೆ ತಲೆ ಆಡಿಸೋ ಹಾಗೆ ಮಾಡ್ತೀನಿ. ದೊಡ್ಡ ಮನೆಗೊಂದು ಮಗು ಬೇಕು ಅಂದರೆ ಹಾಂ ಸರಿ ಮಾವ ಅಂತ ಹಲ್ಕಿಸಿದ್ಯಾ? ಮಾಡ್ತೀನಿರೇ ನಿನಗೆ. ಆ ಕೋಣ ನಿನ್ನ ಹತ್ರ ಬರೋದಲ್ಲ, ಮನೆ ಒಳಗೆ ಬರಬಾರ್ದು. ಹಾಗೆ ಮಾಡ್ತೀನಿ ನೋಡು. ನಮಸ್ಕಾರ ಅಮ್ಮವ್ರೆ. ಹಾಂ ಉಸ್ತಾದ್, ಎಲ್ಲಿದ್ದೀರಾ? ಇಲ್ಲೇ ಗಲ್ಡಿ ಮನೇಲಿ ಇದ್ದೀನಿ ಅಮ್ಮವ್ರೆ. ಇದೇನಮ್ಮವ್ರೆ ಇಷ್ಟು ದಿವಸ ಆದ್ಮೇಲೆ ಫೋನ್ ಮಾಡ್ತಾ ಇದ್ದೀರಿ? ಏನು ವಿಷಯ ಅಮ್ಮವ್ರೆ? ಏನಿಲ್ಲ ಉಸ್ತಾದ್, ನಿಮ್ಮ ಗರಡಿಲಿ ಮಗುಗೆ ಉಯ್ಯಾಲೆ ಕಟ್ಟೋದಕ್ಕೆ ಜಾಗ ಇದೆಯಾ? ಉಯ್ಯಾಲೆನಾ? ಯಾಕಮ್ಮವ್ರೆ, ಯಾರ ಮಗುಗೆ? ಇನ್ಯಾರ ಮಗುಗೆ? ನಿಮ್ಮ ಪಟ್ಟ ಶಿಷ್ಯ ರಾಮಣ್ಣನ ಮಗುಗೆ. ಹಾಂ, ಏನು ಹೇಳ್ತಾ ಇದ್ದೀರಾ ಅಮ್ಮವ್ರೆ? ಮುಂದಾಗೋದನ್ನು ಹೇಳ್ತಾ ಇದ್ದೀನಿ ಉಸ್ತಾದ್, ತಯಾರಾಗಿರಿ. ಟೀಚರ್ ಸ್ಕೂಲಿಗೆ ಹೋಗ್ತಾಳೆ, ಮನೇಲಿ ಮಗುನ ನೋಡ್ಕೊಳ್ಳೋದಕ್ಕೆ ಯಾರೂ ಇರಲ್ಲ. ಹಾಗಾಗಿ ರಾಮು ಬಾಬಾ ಮಗುನ ಗರಡಿಗೆ ತರಬೇಕಾಗತ್ತೆ, ನೀವು ಉಯ್ಯಾಲೆ ತುಗ್ಬೇಕಾಗತ್ತೆ. ಇಲ್ಲ ಇಲ್ಲ, ನಾ ಬಿಡೋಕ್ಕಿಲ್ಲ. ನೀವು ಅವಾಗ ಬಿಡೋಕ್ಕಿಲ್ಲ ಅಂತ ಹಠ ಮಾಡೋ ಬದಲು ಈಗಲೇ ಸ್ವಲ್ಪ ಎಚ್ಚೆತ್ಕೊಂಡ್ರೆ ಒಳ್ಳೇದಲ್ವಾ ಉಸ್ತಾದ್? ಸರಿಯಾಗಿ ಕೇಳಿಸ್ಕೊಳ್ಳಿ ಉಸ್ತಾದ್, ನಿಮ್ಮ ಶಿಷ್ಯ ಕೈ ಜಾರಿ ಹೋಗೋ ಸಂದರ್ಭ ಬರ್ತಿದೆ. ಬಾಬಾ ಬ್ರಹ್ಮಚಾರಿಯಾಗಿರೋವರೆಗೂ ಮಾತ್ರ ಗರಡಿ ನಡೆಯೋದು. ಆಮೇಲೆ ನೀವು ಬಾಗ್ಲಾಕೊಂಡು ಹೋಗಬೇಕಾಗತ್ತೆ. ದೊಡ್ಡ ಮನೆಯಿಂದ ಗರಡಿ ನಡೆಸೋದಕ್ಕೆ ನಿಮ್ಗೆ ಏನೇನೆಲ್ಲ ಸೌಲಭ್ಯಗಳು ಸಿಗ್ತಿದೆಯೋ ಇನ್ಮೇಲದು ಪೂರ್ತಿಯಾಗಿ ಬಂದಾಗೋಗುತ್ತೆ. ಈಗ ನಾನೇನು ಮಾಡಬೇಕು ಹೇಳಿ ಅಮ್ಮವ್ರೆ? ನಿಮಗೆ ಗೊತ್ತಿಲ್ಲದೆ ಇರೋದಾ ಉಸ್ತಾದ್? ರಾಮು ಬಾಬಾ ಬ್ರಹ್ಮಚಾರಿಯಾಗಿರಬೇಕೋ ಬೇಡವೋ? ಖಂಡಿತ ಬ್ರಹ್ಮಚಾರಿಯಾಗಿರಬೇಕು ಅಮ್ಮವ್ರೆ. ಹಾಗಾದರೆ ಗಂಡ ಹೆಂಡತಿ ಒಟ್ಟಿಗೆ ಇರಬಾರ್ದು. ಇನ್ನೂ ಹೇಳಬೇಕು ಅಂದರೆ ರಾಮು ಬಾಬಾ ಮನೆ ಒಳಗೆ ಬರಬಾರ್ದು. ಉಸ್ತಾದ್, ನೀವು ಅವರಿಬ್ಬರು ಮಧ್ಯೆ ಮಾತಿನ ಗೋಡೆ ಕಟ್ಟಬೇಕು. ಅರ್ಥ ಆಯಿತು ಅನ್ಕೋತೀನಿ. ಅರ್ಥ ಆಯಿತು ಅಮ್ಮವ್ರೆ. ಗುಡ್. ಕೆಲಸ ಆದಮೇಲೆ ಫೋನ್ ಮಾಡಿ. ರಾಮಣ್ಣ ಮತ್ತೆ ಅದಕ್ಕೆ ಒಟ್ಟಿಗೆ ಸ್ಕೂಲಿಗೆ ಬಂದು ಸ್ಯಾನ ದಿವ್ಸ ಆಗೈತೆ. ಲೇ, ಇನ್ಮ್ಯಾಕೆ ದಿವ್ಸನೂ ಒಟ್ಟಿಗೆ ಬರ್ತೀವಿ ಕಣ್ರಲ್ಲ. ಓ ಹಂಗಾರೆ ಬಾ ರಮಣ, ನೀನು ಸ್ಕೂಲ್ಗೆ ಬಂದು ಕಲ್ತ್ಕೋ. ಲೈ ಇರ್ಲ, ಇನ್ಮೇಲೆ ರಾಮ್ ಅವರು ಸ್ಕೂಲಿಗೆ ಬಂದೇ ಕಲಿಯೋದು. ನಿಮ್ಮ ಎಕ್ಸಾಮ್ಸ್ ಎಲ್ಲ ಮುಗ್ದೋಗ್ಲಿ, ಆಮೇಲೆ ಬರ್ತಾರೆ. ಓ ಹಂಗ? ಹ್ಞೂ ಕಣ್ರಲ್ಲ. ಓ ಸೂಪರ್ ರಮಣ, ನಿಂಗೋಸ್ಕರ ಕಾಯ್ತಾ ಇರ್ತೀವಿ. ಒಳ್ಳೆ ಮಜಾ ಇರ್ತೈತೆ, ಬಾ ರಮಣ ಸ್ಕೂಲ್ಗೆ. ಸರಿ ಸರಿ ನಮ್ಮರೆ, ನಾನು ಗಲ್ಡಿಗೆ ಹೋಗ್ಬತ್ತೀನಿ. ಸರಿ ರಾಮ್ ಅವರ. ಹೋಗ್ಕಂಡ್ರಲ್ಲ, ಆಯ್ತು, ಟಾಟಾ. ಹಾಂ, ಚಂದಾಗಿ ಓದ್ಕೊಳ್ಳಿ ಬರಲ್ಲ.
ಇದೇ ಬಟ್ಟೆಲಿ ಗಲ್ಡಿ ಮನೆಗೆ ಹೋಗ್ಬಿಟ್ರೆ ಬಡ್ಡಿ ಐಕ್ಳು ಆಡ್ಕೊಬಿಡ್ತಾರೆ. ಆ ಬಾಬು ಒಬ್ಬನೇ ಸಾಕು ಆಡ್ಕೊಳ್ಳೋಕೆ. ಹಾಂ, ಮನೆಗೆ ಹೋಗ್ಬಿಟ್ಟು ಬಟ್ಟೆ ಬದಲಾಯಿಸ್ಕೊ ಹೋಗಮ್ಮ, ಅದೇ ಸರಿ. ಅಯ್ಯೋ